ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಸಚಿವರಾದ ನಾಗೇಂದ್ರ ಅವರ ಅಭಿಮಾನ ಬಳಗದ ವತಿಯಿಂದ ಬಿಜೆಪಿ ಪಕ್ಷದವರು ವಿನಾಕಾರಣ ಸಚಿವ ನಾಗೇಂದ್ರ ಅವರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುವ ಹಿನ್ನೆಲೆಯಿಂದ ಬಿಜೆಪಿ ಪಕ್ಷದ ವಿರುದ್ಧವಾಗಿ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಅಂಬೇಡ್ಕರ್ ವೃತ್ತದವರೆಗೆ ಪಂಜಿನ ಮೆರವಣಿಗೆ ಮುಖಾಂತರ ಸಚಿವ ನಾಗೇಂದ್ರ ಅವರ ಅಭಿಮಾನ ಬಳಗದವರು ಈ ಸಂದರ್ಭದಲ್ಲಿ ಸಚಿವ ನಾಗೇಂದ್ರ ಅವರ ಅಭಿಮಾನಿ ಬಳಗದ ಜಿಲ್ಲಾ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಸಚಿವ ನಾಗೇಂದ್ರ ಅಭಿಮಾನಿ ಬಳಗದ ಜಗಳೂರು ತಾಲೂಕಿನ ಅಧ್ಯಕ್ಷರಾದ ಬರ್ಕತ್ ಅಲಿ, ನಾಗರಾಜ್, ಪ್ರವೀಣ, ಓಬಣ್ಣ, ಸೈಫುಲ್ಲಾ, ಸೈಯದ್, ನಾಗರಾಜ್ ಇನ್ನು ಮುಂತಾದ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಉಪಸ್ಥಿತರಿದ್ದರು. ಇವರು ಈಗೇನು ನಾಳೆ ವಿಧಾನಸೌಧ ಮುತ್ತಿಗೆ ಹಾಕ್ಬೇಕಂತ ರೆಡಿ ಮಾಡಿದ್ದಾರೆ. ಈ ಬಿಜೆಪಿ ಅವರು ಈ ಕೂಡಲೇ ಅದನ್ನು ವಾಪಸ್ ತಗೊಂಡು ಇನ್ನು ಮುಂದೆ ಏನು ತೊಂದರೆ ಕೊಡಲಿದ್ದಂಗೆ ನಾಗೇಂದ್ರ ಸದನ ನಡೆಯಕ್ಕೆ ಬಿಟ್ಟರೆ ಸರಿ, ಇಲ್ಲ ಅಂದರೆ ಬಿಜೆಪಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಎಲ್ಲ ತಾಲೂಕುಗಳಲ್ಲೂ ನಾಗೇಂದ್ರಣ್ಣವರ ಅಭಿಮಾನಿಗಳಿದ್ದಾರೆ. ಆಮೇಲೆ ದಲಿತ ಸಮುದಾಯ, ಶೋಷಿತ ವರ್ಗಗಳ ಸಮುದಾಯ, ಹಿಂದುಳಿದ ವರ್ಗದ ಸಮುದಾಯ, ಎಲ್ಲ ಅಲ್ಪಸಂಖ್ಯಾತ ಸಮುದಾಯ ಎಲ್ಲರೂ ಒಗ್ಗಟ್ಟಾಗಿ ಈ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ತೋರಿಸ್ತೀವಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಈ ಕೂಡಲೇ ನಿಲ್ಲಿಸಬೇಕು. ನಮ್ಮ ಯುವ ಜನತೆಯ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ನಾಗೇಂದ್ರಣ್ಣ ಅವರಿಗೆ ಇವರು ಇದೇ ರೀತಿ ಮುಂದುವರೆದ್ರೆ ಇನ್ನೂ ಉಗ್ರ ರೂಪ ತಾಳುತ್ತೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯಾದ್ಯಂತ ಇದೇ ಥರ ಪ್ರತಿಯೊಂದು ತಾಲೂಕುಗಳಲ್ಲೂ ನಾಗೇಂದ್ರಣ್ಣವರ ಅಭಿಮಾನಿ ಬಳಗದಿಂದ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇದು ಬಿಜೆಪಿ ಅವರ ವಿರುದ್ಧ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ವರುಣ್ ಬೆಣ್ಣೆಹಳ್ಳಿ ಅಂತೇಳಿ, ನಾನು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ, ದಾವಣಗೆರೆ.